ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ವ್ಲಾಗ್ಸ್ ಅಂತ. ಯಾರೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನಾನು ಒಂದು ವೀಕಿಂದನೂ ರೀಪಾರ್ಟ್ ಮಾಡ್ಬೇಕಂದ್ಬಿಟ್ಟು ಪಾಟ್ ಹಂಗೆ ಹಿಡ್ಕೊಂಡಿದ್ದೀನಿ. ಅದನ್ನು ರೀಪಾರ್ಟ್ ಮಾಡ್ಕೊಬೇಕು ಮತ್ತು ಸ್ವಲ್ಪ ಫೈಲ್ಸು ಫೋಟೋ ಇಟ್ಬಿಟ್ಟು ಅಪ್ಲೋಡ್ ಮಾಡಬೇಕು. ನಮ್ಮ ಮನೆಯವ್ರು ಹೇಳ್ಬಿಟ್ಟು ಹೋಗಿದ್ದಾರೆ. ಅಂತೂ ಇಂತೂ ಇವತ್ತು ಕೂಲಿ ಮೂವಿಗೆ ಹೋಗಿದ್ದಾರೆ. ಮೊನ್ನೆ ಲಾಸ್ಟ್ ಸಂಡೇ ಎಲ್ಲ ಬುಕ್ ಮಾಡಿಕೊಂಡ್ರು ಥಿಯೇಟ್ರೆಲ್ಲ ಯಾವುದು ಅಂದ್ಬಿಟ್ಟು. ಇವತ್ತು ಬೆಳಗಿನ ಶೋಗೆ ಹೋಗಿದ್ದಾರೆ. ತಿಂಡಿ ಎಲ್ಲ ಮಾಡಿಕೊಟ್ಟಿದ್ದೀನಿ, ಬಾಕ್ಸ್ಗೆಲ್ಲ ಹಾಕ್ಕೊಟ್ಟಿದ್ದೀನಿ. ಮೂವಿ ಮುಗಿಸ್ಕೊಂಡು ಹಾಗೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಅವ್ರು ನೋಡ್ಕೊಬಂದು ಮೂವಿ ಹೇಗಿದೆ ಅಂತ ನೋಡಿಬಿಟ್ಟು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ವೆಯ್ಟಿಂಗಲ್ಲಿದ್ದೀನಿ. ಸದ್ಯಕ್ಕೆ ಇವತ್ತು ತಿಂಡಿ ನಾನು ಮೆಂತ್ಯ ಪಲಾವ್ ಮಾಡಿದ್ದೆ. ನಾನು ರೆಸಿಪಿನ ನಿಮಗೆ ಶೇರ್ ಮಾಡಿದ್ದೀನಿ. ನನ್ನ ಮಗಳು ತಿನ್ನಲ್ಲ ಅಂದ್ಬಿಟ್ಟು ಸೊಪ್ಪನ್ನ ರುಬ್ಬಿ ಹಾಕ್ಬಿಟ್ಟು ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಇನ್ನು ಅವಳು ಸ್ಕೂಲ್ಗೆ ಹೋದ್ಲು. ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಇವ್ರು ರೆಡಿ ಆಗಿಬಿಟ್ಟು ಮೂವಿಗೆ ಹೋದರು. ನಾನಿನ್ನು ಇವತ್ತು ನನ್ನ ದಿನದ ಕೆಲಸ ಅಷ್ಟೇ, ರೀಪಾರ್ಟ್ ಮಾಡಬೇಕು ಮತ್ತು ಅದು ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಅದು ಇನ್ನು ಮಧ್ಯಾಹ್ನ ಊಟಕ್ಕೆ ನನಗೆ ಪಲಾವನೇ ಇದೆ, ಸಂಜೆಗೆ ಏನಾದರೂ ಮಾಡ್ಕೊಬೇಕು. ಮತ್ತು ನಂದು ಹೇರೆಲ್ಲ ಈ ಥರ ಜಾಸ್ತಿ ಕೆಂಚು ಕಲರ್ ಆಗಿದೆ. ಪುಡಿ ಕೂದಲೆಲ್ಲ ಚೆನ್ನಾಗಿ ಬಂದಿದೆ. ಫ್ರಂಟಲ್ಲಿ ಉದ್ದನೂ ಚೆನ್ನಾಗಿದೆ. ಒಂದು ಒಳ್ಳೆ ಹೇರ್ ಪ್ಯಾಕ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊತಾ ಇದ್ದೀನಿ. ಏರ್ ಪ್ಯಾಕ್ ಬಂದುಬಿಟ್ಟು ನಾನು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಥರ ಸಣ್ಣ ಕೂದಲೆಲ್ಲ ಚೆನ್ನಾಗಿ ಬಂದಿದೆ. ಅಂದರೆ ಕೂದಲು ನಂದು ತುಂಬ ಉದುರುತ್ತಾ ಇತ್ತು, ಇವಾಗ ಕಮ್ಮಿ ಆಗಿದೆ. ಅದು ಉದ್ರಿರೋದೆಲ್ಲ ರೀಪ್ಲೇಸ್ ಆಗಿದೆ. ಇವಾಗ ಅದಕ್ಕೆ ನಾನು ಪೋಷಣೆ ಮಾಡಬೇಕಲ್ವ, ನ್ಯಾಚುರಲ್ಲಿ ಅಂದರೆ ನಾನು ಮನೆಯಲ್ಲೇ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದು. ನನ್ನ ಹೇರ್ ಇಷ್ಟು ಚೆನ್ನಾಗಿರೋದಕ್ಕೆ, ಇಷ್ಟು ಸ್ಮೂತಾಗಿರೋದಕ್ಕೆ, ಇಷ್ಟು ಶೈನಿಂಗ್ ಆಗಿರೋದಕ್ಕೆ ರೀಸನ್ ಅಷ್ಟೇ. ನಾನು ನ್ಯಾಚುರಲ್ಲಾಗೆ ಅಂದರೆ ಬೇರೆದು ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದು ಮತ್ತು ಬೇರೆ ಔಟ್ಸೈಡಿಂದ ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡಿ ತರಿಸ್ಕೊಳ್ಳೋದು, ಅದನ್ನೆಲ್ಲ ನಾನು ಏನು ಹೇರ್ ಪ್ಯಾಕ್ಗೆಲ್ಲ ಆ ಥರ ಏನು ಯೂಸ್ ಮಾಡಲ್ಲ. ನ್ಯಾಚುರಲ್ ಕೂದಲು ನಂದು. ನಾನು ಸ್ಟ್ರೈಟಿಂಗು ಆ ಥರ ಎಲ್ಲ ಏನೂ ಮಾಡಿಸೋದು ಇಲ್ಲ. ನನಗೆ ಅದು ಇಷ್ಟ ಆಗಲ್ಲ. ಅದು ಕರೆಂಟೆಲ್ಲ ಹೇರ್ ಕಟ್ ಮಾಡಿಸಿದ್ರು ಕೂಡ ನಾನು ಅದು ಕರೆಂಟ್ದೆಲ್ಲ ಕೊಡಿಸೋದೇ ಇಲ್ಲ. ನನ್ನ ಹೇರ್ ಹಾಳಾಗೋಗ್ಬಿಡುತ್ತೆ ಅಂದ್ಬಿಟ್ಟು. ಯಾಕಂದರೆ ನನ್ನದು ಹೇರ್ ಅಷ್ಟು ಸ್ಮೂತಾಗಿದೆ, ರಫ್ ಆಗಿಲ್ಲ. ಅದಕ್ಕೆ ನಾನು ಜಾಸ್ತಿ ಏರ್ ಕೇರಿಂಗ್ ಮನೆಯಲ್ಲೇ ಮಾಡ್ಕೊತೀನಿ. ಏನೇನು ಸೊಪ್ಪೆಲ್ಲ ಯೂಸ್ ಮಾಡಿ ನಾನು ಹೇರ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂದ್ಬಿಟ್ಟು ನಿಮಗೆ ನಾಳೆ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಾಗ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಕೇಳಿದೆ, ಈ ಥರ ಕೆಂಚಿಗಿರೋದೇ ಚೆನ್ನಾಗಿದೆ, ದುಡ್ಡು ಕೊಟ್ಟು ಹೇರ್ ಕಲರೆಲ್ಲ ಮಾಡಿಸ್ಕೊಳ್ತಾರೆ, ನಿನ್ನ ಕೂದಲೇ ಹಂಗಿದೆ ಅಲ್ಲ ಬಿಡು ಅಂತ ಹೇಳಿದ್ರು ಬೆಳಗ್ಗೆ. ಅವ್ರ ಒಪಿನಿಯನ್ ಕೇಳಿದ್ದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋಣ ಅಂತ. ಅಂದರೆ ಅದು ಹೇರ್ ಪ್ಯಾಕ್ ಆ ಥರ ಮಾಡಿಕೊಂಡ್ರೆ ಕೂದಲು ಶೈನಿಂಗ್ ಆಗುತ್ತೆ, ಥಿಕ್ನೆಸ್ ಆಗಿ ಬರುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಉದುರೋದನ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಆ ಹೇರ್ ಪ್ಯಾಕ್ನ ನಾನು ನಾಳೆ ತೋರಿಸ್ತೀನಿ. ಬನ್ನಿ ಇವಾಗ ರೀಪಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹಾಗೆ ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಪ್ಲೀಸ್. ಅದು ಅನ್ಸಬ್ಸ್ಕ್ರೈಬ್ ಮಾಡೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಈ ವಾರದಿಂದ. ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ನನಗೆ ಅಂತಲ್ಲ, ನಿಮಗೂ ಅಷ್ಟೇ, ಬೇರೆ ಯಾರಿಗಾದ್ರೂ ಅಷ್ಟೇ. ಯಾರಿಗೂ ಅನ್ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಎಲ್ರಿಗೂ ಸಪೋರ್ಟ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡಬೇಡಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಇದು ರೆಡ್ ಥರ ಇರೋದು ಹಳೇದೊಂದು ಟಿ ವಿ ಸ್ಟ್ಯಾಂಡ್ ಇತ್ತು. ಅದು ಮಳೇಲಿ ನೆಂದಿದ್ದಕ್ಕೆ ಅದೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಸರಿ ನಾನು ಪಾಟ್ ಒಳಗಡೆ ಹಾಕೋಕ್ಕೆ, ಅದು ಉಡ್ಡಿಂದೆ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎತ್ತಿಕೊಂಡಿದ್ದೆ. ಇದೆರಡನ್ನೂ ರೀಪಾರ್ಟ್ ಮಾಡಬೇಕು. ಇದು ಗಿಡನ ಫಸ್ಟು ಕೀಳ್ತಾ ಇದ್ದೀನಿ. ಇದನ್ನು ಹಾಕಿ 1 ವರ್ಷ ಮೇಲೆ ಆಗಿದೆ. ಇಷ್ಟುದ್ದ ಬೆಳೆದಿತ್ತು, ಅದಕ್ಕೆ ಪಾಟ್ ಚಿಕ್ಕದಾಯಿತು ಅಂತ ಅನಿಸ್ತು. ಇದು ಪಾಟ್ ಬಂದು ಇದು ಪಾಟ್ ಅಲ್ಲ, ಐ ಥಿಂಕ್ ಇದು ಸಿಂಕ್ದು ಅನಿಸುತ್ತೆ. ಇಲ್ಲಿ ಮನೆ ಹತ್ರ ವೇಸ್ಟಾಗಿ ಇತ್ತು. ಸೊ ನಾನು ಇದನ್ನು ಹಾಕ್ಕೊಂಡ್ರೆ, ಇದಕ್ಕೆ ಸ್ನೇಕ್ಸ್ ಪ್ಲ್ಯಾಂಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 2 ಪಾಟಲ್ಲಿತ್ತು. ಅದು ಪಾಟ್ದೆಲ್ಲ ಮಣ್ಣು ಅದಕ್ಕೆ ಹಾಕ್ಕೊಂಡು ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡೆ. ಮಣ್ಣು ಒಂದೇ ಥರ ಇದ್ದರೆ ಗಿಡಗಳಷ್ಟು ಚೆನ್ನಾಗಿರಲ್ಲ. ನಾನು ಈ ಪಾಟ್ದು ಮತ್ತು ಆ ಕಡೆ ಪಾಟ್ದು ಎಲ್ಲ ಇದು 1 ವರ್ಷ ಆಗಿದೆ ಅಲ್ವಾ, ಮಣ್ಣು ಹಂಗೆ ಕಚ್ಕೊಂಡ್ಬಿಟ್ಟಿದೆ. ಅದು ಬಂದು ಪಿಂಗಾಣಿದು ವಾಸು, ಅದಕ್ಕೆ ಬೇರೆ ಏನಾದರೂ ಹಾಕ್ಕೊಬೇಕು. ಬಟ್ ಅದರಲ್ಲಿ ಗಿಡ ಮಾತ್ರ ಚೆನ್ನಾಗಿ ಬಂದಿತ್ತು, ನೀವೇ ನೋಡ್ತಾ ಇದ್ದೀರಲ್ಲ.
ಅದಕ್ಕೆ ಅದರಲ್ಲಿ ಬೇರೆ ಏನಾದರೂ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಅದು ಸ್ವಲ್ಪ ಮಣ್ಣು ಅದರಲ್ಲೇ ಹಾಗೆ ಬಿಟ್ಟೆ, ಅದರದ್ದೇ ಮಣ್ಣು ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು. ಅದು ಕೆಳಗಡೆ ನೀರೆಲ್ಲ ಸೋರುತ್ತೆ ಅಲ್ವಾ, ಅದು ವೇಸ್ಟು ಉಡ್ಡುದು ರೆಟ್ಟಿ ಥರ ಇದ್ದಿದ್ದನ್ನು ಕೆಳಗೆ ಹಾಕ್ಕೊಂಡೆ, ಅದು ಮಣ್ಣಿಗೆ ಚೆನ್ನಾಗಿ ಕರಗಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು. ಮತ್ತು ಈ ಮಣ್ಣು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಇದು ಬಂದು 3 ಥರ ಮಣ್ಣು ಮಿಕ್ಸ್ ಆಗಿ ಮಿಕ್ಕಿರೋದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಈ ಮಣ್ಣು ಅರ್ಧ ನೋಡಿ, ಈ ಪಾಟದು ಗಿಡ ಅದು ರೀಸೆಂಟಾಗಿ ಹಾಕಿದ್ದು, ಹಂಗಾಗಿ ಈಸಿಯಾಗಿ ಬಂದುಬಿಡ್ತು ಗಿಡನೇ. ಆ ಪಾಟಲ್ಲಿ ಇದ್ದಿದ್ದು ಮಣ್ಣು, ಇದು ಪಾಟ್ ಸ್ವಲ್ಪ ದೊಡ್ಡದಲ್ವ, ಮಣ್ಣು ಜಾಸ್ತಿನೇ ಹಿಡಿಯುತ್ತೆ. ಬಟ್ ಈ ಸೈಡ್ ಹೋಲ್ ಇದೆ, ಇದು ಅದರಲ್ಲಿ ಮೇಲ್ಗಡೆಯಿಂದ ಕಾಲು ಭಾಗ ಅಷ್ಟು ಮಣ್ಣು ಹಾಕಂಗಿಲ್ಲ. ನೋಡಿ ಅಲ್ಲಿ ಹೋಲ್ ಇದೆ ಅಲ್ಲ, ಇದು ಸಿಂಕಿಂದು ಅನಿಸುತ್ತೆ, ಮೋಸ್ಟ್ಲಿ ಪೈಪೆಲ್ಲ ಹೋಗೋದಕ್ಕೆ ಬಿಟ್ಟಿರೋದು. ನಾನು ಸ್ವಲ್ಪ ಕಸದಿಂದ ರಸ ಅಂತಾರಲ್ಲ ಆ ಥರ, ನನಗೆ ಅದೇನೋ ವಾಸ್ ಥರ ಚೆನ್ನಾಗಿ ಕಾಣಿಸ್ತು. ಅದರಲ್ಲಿ ಸ್ನೇಕ್ದು ಮನಿ ಪ್ಲ್ಯಾಂಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಹಾಕ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ನನಗೆ ಇನ್ನು ದುಡ್ಡು ಕೊಟ್ಟು ಅದನ್ನು ತೊಗೊಳಕ್ಕೆ ಹೋದರೆ ಏನಿಲ್ಲ ಅಂದರೂ 1,000 1,500 ಹೇಳ್ತಾರೆ ಆ ಥರ ಪಾಟು. ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ ಅಂದ್ಬಿಟ್ಟು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಫೈನಲ್ ಲುಕ್ ನೋಡಿ. ಇದು ನನ್ನ ಟ್ಯಾಲೆಂಟ್ಗೆ ಏನಾದರೂ ಒಂದು ಮೆಚ್ಚುಗೆ ಕೊಡಿ. ಕಸದಲ್ಲಿ ರಸ ಮಾಡಿದ್ದೀವಿ ಅಲ್ವಾ, ಹಾಗಾಗಿ ಈ ಥರ ನೀವು ಅಷ್ಟೇ, ನಾನಂತ ಅಲ್ಲ, ನಿಮ್ಮ ಮನೆ ಹತ್ರನೂ ಏನಾದರೂ ವೇಸ್ಟ್ ಆಗಿರೋದ್ರಲ್ಲಿ ಈ ಥರ ಗಿಡಗಳು ಹಾಕ್ಕೊಂಡ್ರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ವೇಸ್ಟು ಆಗೋಲ್ಲ, ಯೂಸ್ಫುಲ್ಲು ಆಗುತ್ತೆ. ನೀವು ಕೊಟ್ಟಿರೋ ದುಡ್ಡಿಗೆ ಲಾಸ್ ಏನೂ ಆಗೋಲ್ಲ. ಮತ್ತು ಇನ್ನು ಇದನ್ನು ಒಂದು ಪಾಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೆಳಿಬೇಕು. ಇದರಲ್ಲಿ ಹಾಕಿದ್ದೀನಿ, ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ ಅನಿಸುತ್ತೆ. ಇನ್ನು ಪಕ್ಕದಲ್ಲಿರೋದಕ್ಕೆ ಅಲ್ಲಿ ಮನಿ ಪ್ಲ್ಯಾಂಟ್ ಗಿಡ ನೋಡಿ, ಅದರಲ್ಲಿ ಹಾಕಿದ್ದೀನಲ್ವ ಈ ಬಕೆಟಲ್ಲಿ, ಅದನ್ನು ಇದಕ್ಕೆ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಏನು ಮಾಡಲಿ ಅಂತ ನೀವೇ ಹೇಳಿ. ಬಟ್ ಆ ಪಾಟಲ್ಲಿ ನಂದು ಸ್ನೇಕ್ ಪ್ಲ್ಯಾಂಟು ಚೆನ್ನಾಗಿ ಬಂದಿತ್ತು. ಇದು ನನ್ನ ಇವತ್ತಿನ ಹಾರ್ಡ್ ವರ್ಕ್. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಮಾಡಬೇಕು ಅಂದ್ಬಿಟ್ಟು, ಫೈನಲಿ ಇವತ್ತಿಗೆ ಆಯಿತು. ಇದೊಂದು ತುಂಬ ಉದ್ದ ಇದೆ, ಹಿಂಗೆ ಬೆಂಡ್ ಆಗ್ತಾನೇ ಇದೆ. ಇದಕ್ಕೆ ಏನಾದರೂ ಒಂದು ಮಾಡಬೇಕು. ಅದು ಸ್ವಲ್ಪ ಮಣ್ಣು ಗಟ್ಟಿಯಾಗಲಿ, ಇವತ್ತು ಹಾಕಿರೋದಲ್ವ, ಮಳೆ ಎಲ್ಲ ಬಂದುಬಿಟ್ಟು ಅದು ಮಣ್ಣೆಲ್ಲ ಸ್ವಲ್ಪ ಟೈಟ್ ಆಗಲಿ, ಆಮೇಲೆ ಅದಕ್ಕೆ ಏನಾದರೂ ಒಂದು ದಾರ ಏನಾದರೂ ಕಟ್ಟಿ ಏನಾದರೂ ಮಾಡ್ತೀನಿ. ಸರಿ, ಇದು ಮುಗಿಸ್ಕೊಂಡು ಇನ್ನು ಫೈಲೆಲ್ಲ ಅಪ್ಲೋಡ್ ಮಾಡೋಕ್ಕೆ ಹೇಳಿದರು ನನಗೆ. ಕೈಕಾಲು ತೊಳ್ಕೊಂಡು ಇನ್ನು ಫೈಲೆಲ್ಲ ಅಪ್ಲೋಡ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇದು ಬಂದು ಒಂದು 20-25 ಫೈಲ್ಸ್ ಆ ಥರ ಇತ್ತು. ಫಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಮೊಬೈಲಲ್ಲಿ ಫೋಟೋ ಹಿಡ್ಕೊಬೇಕು. ಇನ್ನು ಮೊಬೈಲಲ್ಲಿ ಫೋಟೋ ಹಿಡ್ಕೊಂಡ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಫೋಟೋ ಹಿಡಿಯೋ ಅಷ್ಟರಲ್ಲಿ 1:30-2 ಗಂಟೆ ಆ ಥರ ಆಯಿತು. ನಾನು ಫೋಟೋ ಹಿಡ್ಕೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಕೂತ್ಕೊಂಡೆ. ಇನ್ನು ಸಿಸ್ಟಮಲ್ಲಿ ವಾಟ್ಸಪ್ ಎಲ್ಲ ಲಾಗಿನ್ ಮಾಡ್ಕೊಬೇಕು. ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಂಡು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ಅದನ್ನು ಡೆಸ್ಕ್ಟಾಪಲ್ಲಿ ಪೇಸ್ಟ್ ಮಾಡಿಕೊಂಡು ಮತ್ತೆ ಅದು RTO ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಹಾಕಬೇಕು. ಸರಿಯಾಗಿ ಕೆಲಸ ಮುಗಿಸ್ಕೊಂಡೆ ನಾನು. ಇನ್ನು ಎದ್ಬಿಟ್ಟು ಸಿಸ್ಟಮ್ನಲ್ಲಿ ಲಾಗಿನ್ ಮಾಡಿಕೊಂಡು ವಾಟ್ಸಪ್ಪಲ್ಲೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಾನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದೆ. ಇದು ವಿಡಿಯೋ ಯಾಕೋ ಸಪೋರ್ಟ್ ತೊಗೊಳ್ತಾ ಇಲ್ಲ, ಅದಕ್ಕೆ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಮುಗಿಸ್ಕೊಂಡು ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಕ್ಕಂತ ಹೊರಟೆ. ಯಾವಾಗಲೂ ಅಷ್ಟೇ ಸ್ಕೂಲ್ಗೆ ಹೋಗೋ ಟೈಮ್ಗೆ ಮಳೆ ಬರುತ್ತೆ, ಅವಳನ್ನ ನೆನೆಸ್ಕೊಂಡೆ ಕರ್ಕೊಂಡು ಬಂದೆ. ಸರಿ, ನಾಳೆ ಫ್ರೈಡೇ ಅಲ್ವಾ, ಸ್ವಲ್ಪ ದೇವ್ರುಗಳಿಗೆ ಮೊಗ್ಗೆಲ್ಲ ಕಿತ್ತಿಡ್ಕೊಳ್ಳೋಣ ಅಂದ್ಬಿಟ್ಟು ಸಂಜೆನೇ ಕಿತ್ತಿಡ್ಕೊಂಡೆ. ಒಂದು 5 ದಾಸವಾಳ ಹೂವು ಮತ್ತು ಒಂದು ಸ್ವಲ್ಪ ಗೊರಟೆ ಹೂವು. ನೀಲಿ ಕಲರ್ದು ಶಿವಾನಿಗೆ ತುಂಬ ಇಷ್ಟ ಹೂವು, ಅದಕ್ಕೋಸ್ಕರ ನೀಲಿ ಕಲರ್ ಗೊರಟೆ ಹೂವು ಕಿತ್ಕೊಂಡೆ. ಆ ಹೂವು ಸಿಕ್ಕಾಬಟ್ಟೆ ಹೂವು ಚೆನ್ನಾಗಿ ಬಿಡ್ತಾ ಇದೆ. ನಾನಷ್ಟು ಕಿತ್ಕೊಳಕ್ಕೆ ಹೋಗಿಲ್ಲ, ಅಂದರೆ ಅದು ನಾನು ಮುಡ್ಕೊಳೋದು ಇಲ್ಲ. ಮತ್ತು ಇನ್ನು ದೇವ್ರದ್ದು ಮನೆಯೂ ಅಷ್ಟು ದೊಡ್ಡದಾಗಿಲ್ಲ ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಕಿತ್ಕೊಂಡೆ. 5 ಹೆಂಡ್ತಿ ಕಿತ್ಕೊಂಡಿದ್ರು. ಓಕೆ ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಅಡುಗೆ ಮಾಡಿರೋದೆಲ್ಲ ಏನೂ ಮಾಡಿಲ್ಲ, ಜಸ್ಟ್ ರೀಪಾರ್ಟ್ ಮಾಡೋದು ಯಾವ ಥರ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ ಅಷ್ಟೇ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇನ್ನು ನಾಳೆ ಫ್ರೈಡೇ ಈವ್ನಿಂಗ್ ವ್ಲಾಗಲ್ಲಿ ನಿಮಗೆ ಸಿಗ್ತಾ ಇದ್ದೀನಿ. ಇವಾಗ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದವರು ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಹೇಳ್ದಷ್ಟು ಜಾಸ್ತಿನೇ ಆಗ್ತಾಯಿದೆ, ಅದು ಯಾವಾಗ್ಲೂ 460 ಆಗ್ತಾಯಿದೆ. 460 ಮೇಲೆ ಹೋಗ್ತಾನೆ ಇಲ್ಲ, 460 ಆಗ್ತಾಯಿದೆ. ಮತ್ತು 420, 450, 460 ಈ ಥರ ಆಗ್ತಿದೆ. ಮತ್ತು ಇವಾಗ 427ಗೆ ಬಂದು ನಿಂತಿದೆ. ನೋಡೋಣ ಎಷ್ಟು ದಿನ ಹೀಗೆ ಆಗುತ್ತೆ ಅಂದ್ಬಿಟ್ಟು. ಓಕೆ, ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ, ಆದಷ್ಟಾಗಲಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಪ್ರತಿಫಲ ದೇವ್ರು ಕೊಡಲಿ ಅಂತ ಹೇಳ್ತಾ ನಾನು ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.